ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ ಈ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ. ಹಾಗೆ ಇದಕ್ಕೇನು ತರಕಾರಿಗಳೇನು ಅವಶ್ಯಕತೆ ಇರಲ್ಲ, ಮಶ್ರೂಮ್ ಒಂದಿದ್ರೆ ಸಾಕಾಗುತ್ತೆ. ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಇವಾಗ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರಿಗೆ ಒಂದು 4ರಿಂದ 5 ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಖಾರ ಜಾಸ್ತಿ ತಿಂತೀವಿ ಅಂದರೆ ನೀವು ಇಲ್ಲಿ ಜಾಸ್ತಿನೂ ಸಹ ಸೇರಿಸ್ಕೋಬೋದು. ಅದಾದ ನಂತರ ಇಲ್ಲಿ ಒಂದು ಹಿಡಿ ಆಗೋಷ್ಟು ಪುದೀನ, ಹಾಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಇಂಚು ಶುಂಠಿ, 1-2 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಶುಂಠಿ ಏನು ಜಾಸ್ತಿ ಹಾಕೊಳ್ಳೋಂತಹ ಅವಶ್ಯಕತೆ ಏನಿಲ್ಲ, ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಫೈನ್ ಪೇಸ್ಟಾಗಿ ಮಾಡ್ಕೊಂಬರ್ಬೇಕಾಗತ್ತೆ. ನಾನಿಲ್ಲಿ ಹಾಗೆ ಯಾವುದೇ ಚಕ್ಕೆ ಲವಂಗ ಅದೇನು ಸೇರಿಸ್ಕೊಂಡಿಲ್ಲ, ಹಾಗೆಯೇ ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಇವಾಗ ಪೇಸ್ಟು ಸಹ ರೆಡಿ ಆಯಿತು. ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ 2 ಸ್ಪೂನ್ ಆಗೋಷ್ಟು ತುಪ್ಪನೇ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಪೂರ್ತಿಯಾಗಿ ತುಪ್ಪದಲ್ಲೂ ಸಹ ಮಾಡ್ಕೋಬೋದು, ನಮಗೆ ತುಪ್ಪ ಬೇಡ ಅಂದರೆ ನೀವು ಎಣ್ಣೆಯಲ್ಲೂ ಸಹ ಮಾಡ್ಕೋಬೋದು. ನಾನು ಎರಡನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇವಾಗ ಈ ಪಲಾವ್ ಮಸಾಲ ಬರುತ್ತೆ ನೋಡಿ, ಪಲಾವ್ ಎಲೆ ಜೊತೆಗೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 10 ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಆಪ್ಷನಲ್ ಇದ್ದರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಒಂದು ದೊಡ್ಡದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ನಮಗೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇಲ್ಲಿ ಫ್ರೈ ಮಾಡ್ಕೊಳ್ಳಿ, ಇವಾಗ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇದಕ್ಕೆ ಇವಾಗ ಇಲ್ಲಿ ಒಂದು ಅರ್ಧ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪಲ್ಲಿ ಇರೋಂತಹ ಕಹಿ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಒಂದು ಅರ್ಧ ಕಟ್ ಮೆಂತ್ಯ ಸೊಪ್ಪು ಹಾಕಿದರೆ ಒಂದು ಸ್ವಲ್ಪನೇ ಆಗುವಷ್ಟು ಮೆಂತ್ಯ ಸೊಪ್ಪು ಆಗಿದೆ. ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಹಾಗೆ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಕಪ್ಪಾಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವೇನು ಮಸಾಲಾನ ರುಬ್ಬಿಟ್ಕೊಂಡಿದ್ವಲ್ಲ, ಈ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು, ಆ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಹ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಇದಕ್ಕೆ ಇವಾಗ ಸ್ವಲ್ಪ ಡ್ರೈ ಮಸಾಲಾನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಡ್ರೈ ಮಸಾಲೆಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾವಿಲ್ಲಿ ರುಬ್ಬುವಾಗ ಚಕ್ಕೆ ಹಾಗೆ ಯಾವುದೇ ಪದಾರ್ಥನ ಸೇರಿಸಿಲ್ಲ, ಅದಕ್ಕೋಸ್ಕರ ಇಲ್ಲಿ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಇವಾಗ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕ ಕಪ್ಪಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಏನಾದರೂ ಬಿರಿಯಾನಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ರೆ ಅದಕ್ಕೆ ಎಷ್ಟು ಬೇಕು ನೋಡಿ ನೀವು ಮೊಸರನ್ನ ಸೇರಿಸ್ಕೊಳ್ಳಿ. ನಾನು ಮಾಡ್ತಾ ಇರೋಂತಹ ಬಿರಿಯಾನಿಗೆ ಇಷ್ಟು ಮೊಸರಾದರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಇವಾಗ 1 ಟೊಮೆಟೊನ ಉದ್ದುದಾಗಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಹಾಗೆ ಇದ್ರ ಜೊತೆಗೇ ನಾನು ಇವಾಗ ಮಶ್ರೂಮ್ನ ಸೇರಿಸ್ಕೊತಾ ಇದ್ದೀನಿ. ಈ ಒಂದು ಬಾಕ್ಸಲ್ಲಿ ಬರುತ್ತೆ ನೋಡಿ ಮಶ್ರೂಮು, ಅಷ್ಟು ತೊಗೊಂಡಿದ್ದೀನಿ ನಾನು. ಒಂದು 250 ಗ್ರಾಮ್ ಇರ್ಬೋದು ಅನ್ಕೊತೀನಿ. ಇದು ಅಷ್ಟು ಮಶ್ರೂಮ್ನ ಸೇರಿಸ್ಕೊಂಡು ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಮಶ್ರೂಮು ಸಹ ಬಿಸಿ ಆದಮೇಲೆ ಫ್ರೈ ಮಾಡ್ತಾ ಮಾಡ್ತಾ ನೀರು ಬಿಡುತ್ತೆ, ಅದಕ್ಕೋಸ್ಕರ ಹಾಗೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಡೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಮಶ್ರೂಮ್ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿ ಈ ಬಿರಿಯಾನಿ ಟೇಸ್ಟಿಯಾಗಿ ಬಂದಿತ್ತು. ಆದಷ್ಟು ನೀವು ತೊಗೊಳ್ಳುವಾಗ ಮಶ್ರೂಮ್ನ ಫ್ರೆಶ್ ಆಗಿರುವಂತಹದ್ದನ್ನು ನೋಡಿಬಿಟ್ಟು ತೊಗೊಳ್ಳಿ, ಇವಾಗ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡಿಕೊಂಡು ಅದರಲ್ಲಿರುವಂತಹ ಎಣ್ಣೆ ಎಲ್ಲ ಬಿಟ್ಕೋಬೇಕಾಗುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಕಿರೋಂತಹ ಮಸಾಲ ಸಹ ಮಶ್ರೂಮಿಗೆ ಹಿಡ್ಕೋಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಇಲ್ಲೊಂಚೂರು ನೀರು ಹಾಕಿರಲಿಲ್ಲ, ನೀಟಾಗಿದ್ದು ಮಶ್ರೂಮು ಸಹ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈ ಥರ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ಮೊದಲಿಗೆ ನೀರು ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಅಕ್ಕಿನೂ ಹಾಕಿದ ಮೇಲೆ ನೀರು ಹಾಕ್ಕೊತೀವಲ್ವ, ಮೆತ್ತಗಾಗ್ಬಿಡುತ್ತೆ, ಅದಕ್ಕೋಸ್ಕರ ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಸೇರಿಸ್ಕೊತೀನಿ, ಸಾಕಾಗುತ್ತೆ 2 ಗ್ಲಾಸ್ ನೀರು. ನಿಮ್ಗೇನಾದರೂ ನಮಗೆ ಉದ್ರಾಗಿ ಬೇಡ, ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ನೀವು 2.25 ಅಥವಾ 2.5 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ಇವಾಗ ನೀರನ್ನ ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಹುಳಿಗೆ ನಾನಿಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹುಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಟೊಮೆಟೊನ ಸಹ 2 ಹಾಕೋಬಹುದು ನೀವು, ನಾಟಿ ಟೊಮೆಟೊನ. ನಾನಿಲ್ಲಿ 1 ನಾಟಿ ಟೊಮೆಟೊನ ಹಾಕ್ಕೊಂಡು ಅರ್ಧ ಹೋಳು ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನ ಇವಾಗ ಕುದಿಯೋಕ್ಕೆ ಬಿಟ್ಬಿಡೋಣ. ನಾನೊಂದು 3 ದಿನದಿಂದ ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ, ಯಾಕಂದರೆ ಊರಿಗೆ ಹೋಗಿದ್ದೆ. ಊರಲ್ಲಿ ನೆಟ್ವರ್ಕು ಚೆನ್ನಾಗಿರಲ್ಲ, ಹಾಗೆ ಕರೆಂಟು ಸಹ ಟೈಮ್ ಟು ಟೈಮ್ ಕರೆಂಟ್ ಇರೋದಿಲ್ಲ. ಹಾಗಾಗಿ ವೀಡಿಯೋ ಮಾಡೋಕ್ಕೂ ಆಗಿರಲಿಲ್ಲ ನನಗೆ. ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಕೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಹಾಕೋಕ್ಕೆ ಹೋಗಿರಲಿಲ್ಲ. ಇವತ್ತಿಂದ ಮತ್ತೆ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಪ್ಲೀಸ್ ಹಾಗೆ ನನಗೆ ಹಿಂದೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರಿ ಈಗೂ ಸಹ ಅದೇ ಥರನೇ ಸಪೋರ್ಟ್ ಮಾಡಿ.
ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ ಇದು ಇವಾಗ ನೀಟಾಗಿ ಒಂದು ಕುದಿ ಬಂತು. ಕುದಿ ಬಂದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ನ ಹೈ ಫ್ಲೇಮಲ್ಲಿ ಹಾಗೆ ಒಂದು ವಿಷಲ್ನ ಲೋ ಫ್ಲೇಮಲ್ಲಿ ತೊಗೋಬೇಕಾಗುತ್ತೆ. 2 ವಿಷಲ್ ಸಾಕಾಗುತ್ತೆ, ಯಾಕಂದರೆ ನಾವಿಲ್ಲಿ ಅಕ್ಕಿನ ಆಲ್ರೆಡಿ ನೆನೆಸಿರೋದ್ರಿಂದ 2 ವಿಷಲ್ ಸಾಕಾಗುತ್ತೆ. ನೀವೇನಾದ್ರು ಅಕ್ಕಿ ನೆನೆಸಿಲ್ಲ ಅಂದರೆ 3 ವಿಷಲ್ ತೊಗೊಳ್ಳಿ. ಇದಿವಾಗ 2 ವಿಷಲ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಸೂಪರಾಗಿ ಬಂದಿತ್ತು, ಉದ್ರಾಗಿನೂ ಇತ್ತು, ಹಾಗೆ ಸಾಫ್ಟಾಗಿಯೂ ಇತ್ತು. ತಿನ್ನೋದಕ್ಕೆ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿತ್ತು. ನೀವು ಇದ್ರ ಜೊತೆಗೆ ಮೊಸರು ಬಜ್ಜಿನಾದರೂ ತಿನ್ಬೋದು, ಇಲ್ಲ ಹಾಗೆ ಮೊಸರು ಸಹ ತಿನ್ಬೋದು, ಇಲ್ಲ ಹಾಗೆ ಬರೀ ಬಿರಿಯಾನಿನೇ ತಿನ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನಾನಿವತ್ತು ಮೊಸರು ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಯಾವುದೇ ಸೌತೆಕಾಯಿ ಹಾಗೆ ಈರುಳ್ಳಿ ಏನೂ ಹಾಕಿಲ್ಲ, ಪ್ಲೇನ್ ಮೊಸರನ್ನ ಮಾತ್ರ ಸರ್ವ್ ಮಾಡ್ತಾಯಿದ್ದೀನಿ. ಪ್ಲೇನ್ ಮೊಸರು ಜೊತೆಗೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇಷ್ಟ ಆದರೆ ಸಖತ್ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು ಅಂತ. ಹಾಗಿದ್ರೆ ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.